ವೈದ್ಯೋ ನಾರಾಯಣ ಹರಿ ಅಂತಾರೆ. ಯಾಕಂದ್ರೆ ಜನರು ಸಹ ವೈದ್ಯರನ್ನ ದೇವರ ರೀತಿ ಕಾಣಿಸ್ತಾರೆ. ಯಾಕಂದ್ರೆ ಅವರು ಪ್ರಾಣವನ್ನು ಉಳಿಸ್ತಾರಂತ. ಆದರೆ ಇಲ್ಲೊಬ್ಬ ಬೆಂಗಳೂರಿನಲ್ಲಿ ಏನು ಆ ಪತ್ನಿಯನ್ನೇ ಪತಿ ಏನು ಅಂದ್ರೆ ವೈದ್ಯರಾಗಿದ್ದಂತಹ ಕೃತಿಕಾ ರೆಡ್ಡಿ ಅವರನ್ನ ಮಹೇಂದ್ರ ರೆಡ್ಡಿ ಕೊಲೆ ಮಾಡಿರುವಂಥದ್ದು ಇದೀಗ FSL ರಿಪೋರ್ಟ್ನಲ್ಲಿ ಈ ಅಂಶ ಬೆಳಕಿಗೆ ಬಂದಿರುವಂಥದ್ದು. ಅಶೋಕ ನ್ಯೂಸ್ ಜೊತೆ ಮಾತನಾಡೋಕ್ಕೆ ಇದೀಗ ಅವರು ಕೃತಿಕಾ ಅವರ ತಂದೆ ಮುನಿರೆಡ್ಡಿ ಅವರಿದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಯಾವ ರೀತಿ ಘಟನೆ ಆಯಿತು ಮತ್ತೆ ಏನೆಲ್ಲ ಆಯಿತು ಅನ್ನೋದು. ಸರ್, ಈಗ ನಿಮಗೆ ಅಕ್ಟೋಬರ್ 13ನೇ ತಾರೀಕು FSL ರಿಪೋರ್ಟ್ ಬಂದ ನಂತರ ಏನ್ ಅನ್ಸ್ತಾರೆ ಈ ರೀತಿ ಗೊತ್ತಾದ ನಂತರ? ಯಾಕಂದ್ರೆ ಏನ್ ಅನ್ಸುತ್ತೆ ಮೊದಲನೇದಾಗಿ? ಈಗ ನಾವು FSL ರಿಪೋರ್ಟ್ ನೋಡಿದ ತಕ್ಷಣನೇ ಶಾಕ್ ಆಗೋಯ್ತು. ಯಾಕಂದರೆ ಇಂಥದ್ದೊಂದು ಡ್ರಗ್ ಒಂದು ಹೆಂಗೆ ಅಡ್ಮಿನಿಸ್ಟ್ರೇಷನ್ ಆಯಿತು ಒಳಗಡೆ, ಇದು ನೆಸೆಸಿಟಿನೇ ಇರಲಿಲ್ವಲ್ಲ, ಇಂಥ ಡ್ರಗ್ಗೆ ಯೂಸ್ ಮಾಡೋಂಗೇ ಇಲ್ವಲ್ಲ. ಸೊ ಇಂಥ ಡ್ರಗ್ ಒಂದು ಬಾಡಿಯಲ್ಲಿ ಫೌಂಡ್ ಆಗಿದೆ ಅಂದರೆ ಇದರಲ್ಲಿ ಏನೋ ಒಂದು ಫೌಲ್ ಪ್ಲೇ ಇರಬೇಕು. ಸೊ ಇದರಿಂದಾನೇ ಡೆತ್ ಕಾಸಾಗಿದೆ ಅಂತ ಬೇರೆ ರಿಪೋರ್ಟಲ್ಲಿ ಬಂದಿರೋದ್ರಿಂದ ಅವಾಗ ಬಲವಾದ ಒಂದು ಸಂಶಯ ನಮಗೆ 100% ಕನ್ಫರ್ಮ್ ಆಯಿತು. ಸೊ ದಿಸ್ ಹ್ಯಾಸ್ ಬಿನ್ ಸಮ್ ಫೌಲ್ ಪ್ಲೇ ಇರಬೇಕು, ಇದು ನ್ಯಾಚುರಲ್ ಡೆತ್ ಅಲ್ಲ, ಇದು ಮರ್ಡರ್ ಅಂತ. ಇಮಿಡಿಯೇಟ್ಲಿ ಐ ವೆಂಟ್ ಟು ದ ಪೊಲೀಸ್ ಸ್ಟೇಷನ್ and I gave a complaint to the Martelli police station, and after that FIR been lodged and he has been arrested and the police investigation now it is going on. ಸರ್, ನಿಮಗೆ FSL ರಿಪೋರ್ಟ್ ಬಂದ ತಕ್ಷಣ ಯಾರ ಮೇಲೆ ಅನುಮಾನ ಬಂದಿತ್ತು ಸರ್? ಯಾಕಂದ್ರೆ ಮೊದಲಿಂದ ಅನುಮಾನ ಇತ್ತ, FSL ರಿಪೋರ್ಟ್ ಬಂದ ನಂತರ ಅನುಮಾನ ಈ ರೀತಿ ಬಂದಿದೆ ನಿಮಗೆ ಅಂತ? ಇಲ್ಲ, FSL ರಿಪೋರ್ಟ್ ಬಂದ ಮೇಲೆ ಅನುಮಾನ ಬಂದಿದ್ದಂದ್ರೆ ಬಿಕಾಸ್ ಆನ್ ಮಹೇಂದ್ರ ರೆಡ್ಡಿ ಓನ್ಲಿ. ವೈ ಮೀನ್ಸ್ he is only treating her because as he is a gastroenterologist practicing in Victoria Hospital. So what he has told that no, I am also a gastroenterologist doctor and you need not go to anywhere for treatment. So this should go means immediately it want to gastritis go means I want to give you through IV only medicines, I should give you in IV only. So you put it IV, so it will be better for you. So since from 21st what he did, 21st of April 2025, he has put a cannula in the right leg actually, and he has put on IV drips on that night in his in-laws house only, my daughter's in-laws house only. ಸರ್, ಈಗ ಏನು ಅಂದ್ರೆ ಮದುವೆ ಆಗಿದ್ದಾಗಿಂದಲೂ ಏನಾದ್ರು ಸಮಸ್ಯೆ ಇತ್ತ? ಈ ರೀತಿ ಏನಾದ್ರು ನಿಮ್ಗೆ ಇದುವರೆಗೆ ಏನಾದ್ರು ಕಾರಣ ಗೊತ್ತಾಗಿದೆ ಯಾಕೆ ಮಹೇಂದ್ರ ರೆಡ್ಡಿ ಈ ರೀತಿ ನಿಮ್ಮ ಮಗಳನ್ನ ಇಂಜೆಕ್ಷನ್ ಕೊಟ್ಟು ಸಾಯಿಸಿರೋದಕ್ಕೆ ಏನಾದ್ರು ಕಾರಣ ಗೊತ್ತಾಗಿದೆ ನಿಮ್ಗೆ? ಇಷ್ಟು ಈಗ 3 ದಿವಸ ಆಗಿದೆ. ಏನಂದ್ರೆ ಈಗ ಜನಗಳು ಅಭಿಪ್ರಾಯ ಎಲ್ಲ ಜನಗಳ ಬಾಯಿಂದ ಈಗ ಬರ್ತಾ ಇದೆ ಒಂದೊಂದೇ, ನೀವು ಯಾಕಪ್ಪ ಅವತ್ತ ನೋಡಿ ಕೊಟ್ಟಿಲ್ಲ, ನೀವು ಸ್ವಲ್ಪ ವಿಚಾರಿಸಿ ಕೊಡಬೇಕಾಗಿತ್ತಲ್ವ, ಯಾಕೆ ವಿಚಾರಿಸಿಲ್ಲ ಅನ್ನೋದು ಒಂದು ಪಾಯಿಂಟ್ ಬಂತು. ಅವಾಗ ಹೇಳಿದೆ ಅವರು ಡಾಕ್ಟ್ರ್ ಅಲ್ವಾ, MD ಮಾಡಿ MS ಮಾಡಿದ್ದಾರೆ. ಸೊ ಎಲ್ಲನೂ ಫ್ಯಾಮ್ಲಿನೂ ಡಾಕ್ಟರ್ಸ್, ಅವ್ರ ಮನೆ ಇಬ್ಬರು ಡಾಕ್ಟರ್ಸ್ ಇದ್ದಾರೆ. ಸೊ ಫ್ಯಾಮ್ಲಿ ಎಲ್ಲ ಒಳ್ಳೆ ಎಜುಕೇಟೆಡ್ ಇರೋದ್ರಿಂದ ಸೊ ಅಂಥ ತೊಂದರೆಗಳೇನು ಬರಲ್ಲ ಅನ್ನೋದು ನಂಬಿಕೆ ಮೇಲೆ. ಸೊ ಸಾಮಾನ್ಯವಾಗಿ ಡಾಕ್ಟರ್ಸ್ ಅಂದರೆ ಸೊ ನಂಬಿಕೆ ಮೇಯ್ನು. ಸೊ ಅದರಿಂದ ನಮಗೆ ಅವಾಗೇನು ಸಂಶಯ ಬಂದಿಲ್ಲ. ಓಕೆ ಸರ್, ಈಗ ಏನು 6 ತಿಂಗಳಿಂದ ಏನು ಅಂದ್ರೆ ಏಪ್ರಿಲ್ ನಿಮ್ಮ ಮಗಳು ಏನು ಅಸಹಜ ಸಾವನ್ನಪ್ತಾರೆ. ಅಲ್ಲಿಂದಲೂ ಸಹ ಮೊನ್ನೆ FSL ರಿಪೋರ್ಟ್ ಬರೋ ತನಕ ನಿಮ್ಮ ಅಳಿಯನ ಸ್ವಭಾವ ಯಾವ ರೀತಿ ನಿಮ್ಮ ಜೊತೆ ಇರ್ತಾ ಇತ್ತು? ಇಲ್ಲ, ಅವನು ಏನು ಮಾಡ್ತಾ ಇದ್ದ ಅಂದರೆ ಸ್ವಾಭಾವಿಕವಾಗಿ ಏನೋ ಇದು ನ್ಯಾಚುರಲ್ ಆಗಿ ಆಗೋಗಿದೆ, ಹೆಂಗಾಗಿದೆ ಅಂತ ನನಗೂ ಗೊತ್ತಿಲ್ಲ ಮಾಮ, FSL ರಿಪೋರ್ಟ್ ಬರೋವರೆಗೂ ಗೊತ್ತಾಗಲ್ಲ. ಸೊ ಅದರಿಂದ ಇದರಲ್ಲಿ ನಂದೇನು ಇಲ್ಲ, ನನ್ನ ತಪ್ಪೇನು ಇಲ್ಲ. ಸೊ ಅದರಿಂದ ನಮಗೇನು ಅವನ ಮೇಲೆ ಏನೋ ಅನುಮಾನ ಸ್ಟಾರ್ಟಿಂಗಲ್ಲಿ ಬಂದಿಲ್ಲ. ಯಾಕಂದರೆ ಅದು FSL ರಿಪೋರ್ಟ್ ಬರೋವರೆಗೂ ಪ್ರಿಲಿಮಿನರಿ ರಿಪೋರ್ಟಲ್ಲಿ ಅಂಥದ್ದೇನೂ ಇಲ್ಲ ಫೈಂಡಿಂಗ್ಸು. ಸೊ FSL ರಿಪೋರ್ಟ್ ಬಂದ ಮೇಲೆ ನಾವು ಕನ್ಫರ್ಮ್ ಮಾಡಿ ಹೇಳ್ತೀವಿ ಅಂತ ನಮ್ಮ ಫೋರೆನ್ಸಿಕ್ ಡಿಪಾರ್ಟ್ಮೆಂಟ್ ಅವರು ಹಾಸ್ಪಿಟ್ಲಲ್ಲಿ ಹೇಳಿದ್ರು. ಸೊ ಅವರು ಹೇಳಿದ ಮೇಲೆ FSL ರಿಪೋರ್ಟ್ ಬಂದ ಮೇಲೆ ನಾವು ಕಾಸ್ ಆಫ್ ಡೆತ್ ಕೊಡ್ತೀವಿ. ಅಲ್ಲಿ ತನಕ ಈಗ ಪ್ರಿಲಿಮಿನರಿ ಇದರಲ್ಲಿ ಏನು ಫೈಂಡಿಂಗ್ಸ್ ಇಲ್ಲ. ಸೊ ಅದರಿಂದ ನಮಗೇನು ಅನುಮಾನ ಬಂದಿಲ್ಲ. ಸರ್, ಇನ್ನೊಂದು ನಾವು FIR ನೋಡಿದ ಸಂದರ್ಭದಲ್ಲಿ ನೀವು ಮೆನ್ಷನ್ ಮಾಡಿದ್ರೆ ಒಂದು ಯುವತಿ ಜೊತೆ ಸಹ ಚಾಟ್ ಮಾಡ್ತಾ ಇದ್ದ, ಮತ್ತೆ ಆ ಯುವತಿ ಜೊತೆ ಚಾಟ್ ಮಾಡ್ತಾ ಸಂದರ್ಭ ನಿಮ್ಮ ಮಗಳ ಜೊತೆ ಗಲಾಟೆ ಮಾಡ್ಕೊತಾ ಇದ್ದ ಅಂತ. ಈ ರೀತಿ ನಿಮ್ಗೆ ಮದುವೆಯಾದ ನಂತರ 11 ತಿಂಗಳಲ್ಲಿ ನಿಮ್ಗೆ ಏನಾದರೂ ನಿಮ್ಮ ಮಗಳು ನಿಮ್ಮ ಹತ್ರ ಈ ರೀತಿ ಹೇಳ್ಕೊಂಡಿಲ್ಲ ಸರ್? ಇಲ್ಲ, ಆ ಥರ ಅವಳೇನು ಹೇಳ್ಕೊಳ್ಳಿಲ್ಲ ನಮ್ಮ ಹತ್ರ. ಯಾಕಂದರೆ ಮೋಸ್ಟ್ಲಿ ಅವಳೇನಾದರೂ ಅದನ್ನು ಏನಾದರೂ ಸಮಸ್ಯೆನ ಬಗೆಹರಿಸ್ಕೊಳ್ಳೋ ಥರ ಏನಾದರೂ ಇದ್ಲೋ ಏನೋ, ಇಲ್ಲ ತದನಂತರ ನಮಗೂ ಎಲ್ಲ ಡೀಟೇಲ್ಸ್ ಕಂಪ್ಲೀಟಾಗಿ ಬರೋವರೆಗೂ ವೆಯ್ಟ್ ಮಾಡಿ ಆಮೇಲೆ ನಮ್ಗೆ ಹೇಳೋ ಥರ ಏನಾದರೂ ಇದ್ರೇನೋ ಅಂತ ನಮ್ಗೆ ಅನಿಸ್ತಾ ಇದೆ. ಈಗ ಕಾವೇರಿ ಹಾಸ್ಪಿಟಲ್ಗೂ ಸಹ ಟ್ರೀಟ್ಮೆಂಟ್ಗೆ ಕರ್ಕೊಂಡು ಹೋಗಿದ್ರೆ ಅಲ್ಲೂ ಸಹ ಬೇಗನೆ ಡಿಸ್ಚಾರ್ಜ್ ಮಾಡ್ಕೊಂಡು ನಿಮ್ಮ ಮಗಳನ್ನು ಕರ್ಕೊಂಡು ಬಂದೆ. ಆ ಸಂದರ್ಭದಲ್ಲಿ ಏನಂತ ಹೇಳಿದ್ರೆ ಸರ್? ಇಲ್ಲ, ಅದು ಏನಾಗಿದೆ ಅಂದರೆ ಇನ್ಸುಲಿನ್ ಡ್ರಾಪ್ ಆಗಿತ್ತು. ಅವ್ರ ಮನೆಯಿಂದ ಬರಬೇಕಾದ್ರೆ, ಅವ್ರ ಮನೆಯಿಂದ ನಮ್ಮ ಮನೆಗೆ ಬರಬೇಕಾದ್ರೆ ಮಧ್ಯದಾರಿಯಲ್ಲಿ ಕಾರಲ್ಲಿ ಹುಡುಗಿ ಓಡಿಸ್ಕೊಂಡ್ಬರ್ತಾ ಇದ್ಲು. ಆದ್ದರಿಂದ ಇವನು 2 ವೀಲರಲ್ಲಿ ಬರ್ತಾ ಇದ್ದ. ಸೆಂಟ್ರಲ್ ಹುಡುಗಿ ಟ್ರೆಂಬ್ಲಿಂಗ್ ಸ್ಟಾರ್ಟ್ ಆಗಿಬಿಟ್ಟು ಕಂಪ್ಲೀಟ್ ಅನ್ಕಾನ್ಷಿಯಸ್ ಆಗೋದು ಸ್ಟೇಜಿಗೆ ಬಂದುಬಿಟ್ಟು ಡ್ರೈವಿಂಗಲ್ಲೇ ಇಮಿಡಿಯೇಟಾಗಿ ಕಾರು ಸೈಡ್ಗೆ ಆಗಿಬಿಟ್ಟು ಇಮಿಡಿಯೇಟಾಗಿ ನಮಗೆ ಫೋನ್ ಮಾಡಿದ್ಲು, ಡ್ಯಾಡಿ ನನಗೆ ಹಿಂಗೆ ಆಗ್ತಾ ಇದೆ, ಬೇಗ ಬನ್ನಿ ಅಂತ. ಅವನು ಹಿಂದೆನೇ ಬರ್ತಾ ಇದ್ದ, ಅವನಿಗೊಂದು ಫೋನ್ ಮಾಡಿದ್ದಾಳೆ. ಈಗ ಅವನು ಹಿಂದೆನೇ ಇರೋದ್ರಿಂದ
ಅವನು ಕಾರಲ್ಲಿ ಬರ್ಬೋದಾಗಿತ್ತು, ಬಟ್ ಅವ್ನು ಕಾರಲ್ಲಿ ಬಂದಿಲ್ಲ, ಅವ್ನು ಸಪ್ರೇಟಾಗಿ 2 ವೀಲರಲ್ಲಿ ಬಂದವನೇ ಹಿಂದೆನೆ ಫಾಲೋ ಮಾಡ್ಕೊಂಡು ಕಾರ್ನ. ಸೊ ಹಿಂಗಾಗಿದ ತಕ್ಷಣ ಅವನೇನು ಮಾಡಿದ್ದಾನೆ, ಇಮಿಡಿಯೇಟಾಗಿ ಕಾವೇರಿ ಹಾಸ್ಪಿಟಲ್ ಶಿಫ್ಟ್ ಮಾಡಿದ್ದಾನೆ. ಅಲ್ಲಿ ಎಲ್ಲ ಪರೀಕ್ಷೆಗಳೆಲ್ಲ ಮಾಡಿದ ತಕ್ಷಣ ಅಲ್ಲಿ ಸ್ವಲ್ಪ ಶುಗರ್ ಅದು ಇದು ಕೊಟ್ಟ ಮೇಲೆ ಸ್ವಲ್ಪ ಲೆವೆಲ್ಸ್ ಎಲ್ಲ ಕರೆಕ್ಟಾಗಿ ಬಂದುಬಿಡ್ತು. ಡಿಸ್ಚಾರ್ಜ್ ಒಂದು 10-15 ಮಿನಿಟ್ಸ್ ಮನೆಗೆ ಬಂದುಬಿಟ್ವಿ. ತದನಂತರ ಡಾಕ್ಟ್ರನ್ನ ಮತ್ತೆ ಕನ್ಸಲ್ಟ್ ಮಾಡಿದ್ವಿ, ಯಾವ ಥರ ಯಾಕಮ್ಮ ಈ ಥರ, ಯಾಕಂದರೆ ಲೈಫಲ್ಲಿ ಒಂದು ಸರಿನೂ ಲೋ ಶುಗರ್ ಆಗಿರಲಿಲ್ಲ. ದಟ್ ಈಸ್ ಅ ಫಸ್ಟ್ ಟೈಮ್ ಅಕ್ಟೋಬರಲ್ಲಿ. ಅವಾಗ ಅಲ್ಲಿರುವ ಎಂಡೋಕ್ರೈನಾಲಜಿಸ್ಟ್ ಇದ್ದಾರೆ, ಬೆಸ್ಟ್ ಡಾಕ್ಟರ್, ಅವ್ರನ್ನ ಕನ್ಸಲ್ಟ್ ಮಾಡಿದ್ದಕ್ಕೆ ಅವರು ಇಲ್ಲ, ನಾನು 72 ಅವರ್ಸ್ನ ಇದನ್ನು ಮಾನಿಟರ್ ಮಾಡಿದ್ರೆ ಅವಾಗ ಗ್ಲೂಕೋಸ್ ಲೆವೆಲ್ಸ್ ಯಾವಾಗ ಬೀಳುತ್ತೆ ಅಂತ ನಾವು ಚಾರ್ಟ್ ಮಾಡ್ತೀವಿ. ಸೊ ಆ ಚಾರ್ಟ್ ಮಾಡಿದಾಗ ನಮ್ಗೆ ಗೊತ್ತಾಗಿದೆ ಇಂಟರ್ನಲ್ ಆರ್ಗನ್ಸಿಂದ ಇದಾಗಿರೋದಾ ಇಲ್ಲ ಎಕ್ಸ್ಟರ್ನಲ್ಲಿಂದ ಆಗಿರೋದಾ ಅಂತ ನಮ್ಗೆ ಗೊತ್ತಾಗುತ್ತೆ. ನೀವು ಅಬ್ಸರ್ವೇಷನಲ್ಲಿ ಅಡ್ಮಿಟ್ ಮಾಡ್ಬೇಕಂತ ಹೇಳಿದ್ರು. ಸರಿ ಅಂತ ನಾವು ಅಡ್ಮಿಟ್ ಮಾಡಿದ್ವಿ. ಆವಾಗ ನಾವು ಇರ್ತೀವಪ್ಪ ಹಾಸ್ಪಿಟ್ಲ್, ಇಲ್ಲ ಮಾಮ ನಾನೇ ಇರ್ತೀನಿ, ನೀವೆಲ್ಲ ಹೋಗ್ಬೇಡಿ ಮನೆಗೆ ಅಂತ. ಸೊ ಏನಾಯಿತು, 36 ಅವರ್ಸು ಆಯಿತು ಫಾಸ್ಟಿಂಗಲ್ಲಿ. 36 ಅವರ್ಸಲ್ಲಿ ಗ್ಲೂಕೋಸ್ ಲೆವೆಲ್ಸ್ ಎಲ್ಲೂ ಬೀಳಲೇ ಇಲ್ಲ, ರೆಕಾರ್ಡ್ಸು ಚಾರ್ಟಿಂಗ್ ಎಲ್ಲ ಇದೆ. ಅವಾಗ ಇವನು ಏನು ಮಾಡಿದ್ದಾನೆ, ಇನ್ನು 72 ಅವರ್ಸು ಆಗೋದ್ರೆ ರಿಸಲ್ಟ್ ಬಂದ್ಬಿಡುತ್ತೆ. ಅವಾಗ ಅವರು ಒಪಿನಿಯನ್ ಹೇಳ್ತಾರೆ ಡಾಕ್ಟರ್ಸ್. ಇವನೇನು ಮಾಡ್ತಾನೆ, 36 ಅವರ್ ಆದ ತಕ್ಷಣ ಇನ್ನೇನು ಇಲ್ಲ ಮೇಡಮ್ ನಾನು ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗ್ತೀನಿ ಅಂತ ಅವರು ಡಿನೈ ಮಾಡಿದ್ದಾರೆ ಡಾಕ್ಟ್ರು. ನಾವು 72 ಅವರ್ಸ್ ಕಂಪಲ್ಸರಿ ಇದ್ದರೆ ಮಾತ್ರ ನಾವು ರಿಪೋರ್ಟ್ ಕೊಡೋಕ್ಕಾಗತ್ತೆ, ಇಲ್ಲಾಂದರೆ ನಾವು ಕೊಡೋಕ್ಕಾಗಲ್ಲ. ದಟ್ ಈಸ್ ಅ ಪ್ರೊಸೀಜರ್. ಇಲ್ಲ ಮೇಡಮ್ ನಮ್ಮ ಮನೇಲಿ ಯಾವುದೋ ಒಂದು ದೊಡ್ಡ ಫಂಕ್ಷನ್ ನಡೀತಾ ಇದೆ, ಅದಕ್ಕೆ ನಾವು ಇಬ್ಬರು ಅಟೆಂಡ್ ಆಗಲೇಬೇಕು. ಈಗೇನು ಇಲ್ವಲ್ಲ, 36 ಅವರ್ ವೆಯ್ಟ್ ಮಾಡಿದ್ವಲ್ಲ, ಏನು ಡ್ರಾಪ್ ಆಗಿಲ್ವಲ್ಲ. ಸೊ ಐ ಥಿಂಕ್ ಸೊ ಎವ್ರಿಥಿಂಗ್ ಇಸ್ ನಾರ್ಮಲ್, ನೀವು ಡಿಸ್ಚಾರ್ಜ್ ಮಾಡಿಬಿಡಿ ಅಂತ ಬೈ ಫೋರ್ಸ್ಫುಲ್ಲಾಗಿ ಡಿಸ್ಚಾರ್ಜ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ. ಸೊ ಅಲ್ಲೂ ಒಂದು ಅನುಮಾನ ಇದೆ ನಮ್ಗೆ. ಅಲ್ಲ ಅದೊಂದು, ಮತ್ತೆ ಇನ್ನೊಂದು, ಈ ರೀತಿ ನಿಮ್ಮ ಮಗಳಿಗೆ ಏನಾದ್ರು ಹೆಲ್ತ್ ಇಶ್ಯೂಸ್ ಇತ್ತು ಅಂತ ಹೇಳ್ತಾ ಇದ್ದಾರೆ. ಸೊ ಆ ರೀತಿ ಏನಾದ್ರು ಹೆಲ್ತ್ ಇಶ್ಯೂಸ್ ನಿಮ್ಮ ಚಿಕ್ಕ ವಯಸ್ಸಿನಿಂದ ಮದುವೆ ತನಕ ಏನಾದ್ರು ಇತ್ತ ಅಂತ? ಏನಿಲ್ಲ, ಅಂಥದ್ದು ಇದ್ದಿದ್ರೆ SLC ಟಾಪರು, PUC ಟಾಪರು, MBBS ಟಾಪರು, MD ಟಾಪರು, DNB ಫೆಲೋಶಿಪ್ಪು ಸತತವಾಗಿ 24 ವರ್ಷ ಓದಿರೋದು ವಿದೌಟ್ ರಸ್ಟ್. ಇನ್ನೇನು ಕ್ಲಿನಿಕ್ ಮಾಡಬೇಕು ಅನ್ನೋ ಸ್ಟೇಜ್ಗೆ ಈ ಥರ ದುರಂತ ಆಗಿರೋದು. ಸೊ ಈಗ ಸಾಮಾನ್ಯವಾಗಿ ಎಲ್ರಿಗೂ ಗ್ಯಾಸ್ಟ್ರಿಕ್ ಟ್ರಬಲ್ ಅಂದರೆ ಆಂಗ್ಸೈಟಿ ಇರುತ್ತೆ, ಸ್ಟ್ರೆಸ್ ಇರುತ್ತೆ, ಸರಿಯಾಗಿ ಟೈಮ್ ಊಟ ಮಾಡಿಲ್ಲ ಅಂದ್ರೂ ಬರುತ್ತೆ. ಅದೆಲ್ಲ ಇಸ್ ಎ ಕಾಮನ್ ಫ್ಯಾಕ್ಟರ್. ಒಂದು ಟ್ಯಾಬ್ಲೆಟ್ ತಗೊಂಡ್ರೆ ಸರೋಗುತ್ತೆ. ಅದಕ್ಕೆಲ್ಲ ಕ್ಯಾನೋಲ್ ಹಾಕಿ IV ಹಾಕಿ ಮೆಡಿಸಿನ್ ಕೊಡುವಂಥದ್ದು ಏನು ಅದ್ರಲ್ಲಿ ಕಾಣ್ ಬರಲ್ಲ ಜನರಲ್. ಆ ಸಂದರ್ಭದಲ್ಲಿ ನೀವು ಕೇಳಿಲ್ಲ ಸರ್, ಯಾಕೆ ಕೆನಲ್ ಆಗ್ತಾ ಇದೆಯಾ, ಮತ್ತೆ ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತಾ ಇದೆಯಾ, ಇಂಜೆಕ್ಷನ್ ನೀವೇನು ಕೇಳಿಲ್ವಾ, ಅಥವಾ ಮನೇಲಿ ಯಾರು ಪ್ರಶ್ನೆ ಮಾಡಿಲ್ಲ? ಯಾಕಂದ್ರೆ ಅವರು ಅಕ್ಕನು ಡಾಕ್ಟರ್ ಅಂತ ಕೇಳ್ಬರ್ತಾ ಇದ್ರು, ಅವ್ರು ಏನು ಕೇಳಿಲ್ಲ, ಅವ್ರಿಗೂ ಗಮನಕ್ಕೆ ಬಂದಿಲ್ವಾ? ನಾವು ಕೇಳಿದ್ವಿ, ಯಾಕಮ್ಮ ಹಾಕೊಂಡಿದ್ಯಾ ಕ್ಯಾನೋಲಾ, ಯಾಕೆ IV ಹಾಕೊಂಡಿದ್ಯಾ, ಇದೆಲ್ಲ ನೆಸೆಸಿಟಿ ಇಲ್ವಲ್ಲ ಅಂತ ಕೇಳಿದಾಗ, ಇಲ್ಲ ಮಹೇಂದ್ರ ರೆಡ್ಡಿ ಹೇಳಿದ್ದಾನೆ, ನಾನು ಗ್ಯಾಸ್ಟ್ರೋಎಂಟ್ರಾಲಜಿ ಡಿಪಾರ್ಟ್ಮೆಂಟಲ್ಲೇ ಕೆಲಸ ಮಾಡೋದು, ಅದೆಲ್ಲ ಓದಿದ್ದೀನಿ, ಇನ್ನು ನನಗಿಂತ ದೊಡ್ಡ ಡಾಕ್ಟ್ರು ಬೇರೆ ಕಡೆ ಎಲ್ಲಿ ಸಿಗ್ತಾರೆ ನಿನಗೆ, ನಾನು ಹೇಳ್ದಂಗೆ ಟ್ರೀಟ್ಮೆಂಟ್ ತಗೋ, ನೀನು ವಾಸಿ ಆಗ್ಬಿಡುತ್ತೆ ಅಂತೇಳಿ ಇನ್ಸಿಸ್ಟ್ ಮಾಡಿದ್ದಾನೆ. ಈಗ ಅವ್ರನ್ನ ಎನ್ಕ್ವೈರಿಯಲ್ಲಿ ಏನಾದರೂ ನಿಮಗೆ ಪೊಲೀಸರು ಇನ್ಫಾರ್ಮೇಶನ್ ಕೊಡ್ತಾರೆ, ಏನಾದರೂ ಬಾಯ್ ಬಿಟ್ಟಿದ್ದಾನೆ ಅಂತ ಏನಾದರೂ ಹೇಳಿದಾರೆ? ಇಲ್ಲ, ಸದ್ಯಕ್ಕೇನೋ ನಮ್ಗಂತ ಮಾಹಿತಿ ಬಂದಿಲ್ಲ ಇನ್ನು. ಈಗ ಅಂದ್ರೆ ಈ ರೀತಿ ನೋಡ್ತಾ ಇದ್ರೆ ಏನು ನಿಮ್ಮ ಮಗಳದ್ದು ಒಂದು ಆಸೆ ಇತ್ತು ಡಾಕ್ಟರ್ ಆಗ್ಬೇಕಂತ, ಮತ್ತೆ ನಿಮ್ಮ ಮಗಳ ಇಲ್ಲ ಅಂತ ಮತ್ತೆ ನಿಮ್ಮ ಆಸ್ತಿಯನ್ನು ಸಹ ಇಸ್ಕಾನ್ಗೆ ದಾನ ಮಾಡಿದ್ದಾರೆ ಅಂತ ಗೊತ್ತಾಯ್ತು. ಮತ್ತೆ ಈಗ ಮುಂದೆ ನೀವೇನ್ ಮಾಡ್ತೀರಾ ಸರ್? ಇಲ್ಲ, ಈಗ ಏನಾಗಿದೆ ಅಂದರೆ ಆ ಪ್ರಾಪರ್ಟಿ ಏನಿತ್ತೋ ಆ ಮಗಳಿಗೇನೆ ಕೊಡಬೇಕು ಅಂತಲೇ ನಿಶ್ಚಯ ಮಾಡಿದ್ದೀವಿ ನಾವು ಫ್ಯಾಮ್ಲಿನ. ದೊಡ್ಡ ಮಗಳು, ಅಳಿಯ, ನಾವು ಎಲ್ಲ ಸೇರಿ ದೊಡ್ಡ ಮಗಳಿಗೆ ಬೇರೆ ಪ್ರಾಪರ್ಟಿ ಇದೆ, ಅದು ಈ ಮಗಳಿಗೆ ಇದೆ ಅಂತ ಫಿಕ್ಸ್ ಮಾಡಿದ್ವಿ ಮೊದಲೇನೆ. ಸೊ ಇದರಿಂದಾಗಿ ಆ ಮಗು ಅದೇ ಮನೆಯಲ್ಲಿ ಡೆತ್ ಆಗಿರೋದ್ರಿಂದ ನಮಗೂ ಆ ಮನೆಯಲ್ಲಿ ಜ್ಞಾಪಕಗಳು ನೆನಪುಗಳೆಲ್ಲ ಜಾಸ್ತಿ ಬರೋದ್ರಿಂದ ಸೊ ಅಲ್ಲಿ ನಮಗೂ ಸ್ಟೇ ಮಾಡೋಕ್ಕೆ ಕಷ್ಟ ಆಯಿತು. ಅದರಿಂದಾಗಿ ಆ ಮಗುಗೆ ಇನ್ ಮೆಮರಿಯಲ್ಲಿ ಇರಲಿ, ಯಾಕಂದರೆ ಮಗುನ ನಾವು ಏನೂ ಇಲ್ಲ ಅಂದರೆ ಮರ್ತೋಗ್ಬಿಡ್ತೀವಿ. ಅದರಿಂದ ಜ್ಞಾಪಕಾರ್ಥವಾಗಿ ಪರ್ಮನೆಂಟ್ ಆಗಿ ಇರಲಿ ಅಂತ ಅದನ್ನು ನಾನು ಇಸ್ಕಾನ್ ಟೆಂಪಲ್ ಕೊಟ್ಟಿದ್ದೀನಿ. ಸರ್, ಈಗ ಅವರು ನಿಮ್ಗೆ ಮಗ ಏನಕ್ಕೋಸ್ಕರ ಕೊಲೆ ಮಾಡಿರೋದು ಏನಾದರೂ ನಿಮಗೆ ಗೊತ್ತಾಗಿದೆಯಾ ಸರ್ ಈಗ ಅಂತ? ಇಲ್ಲ, ಈಗ ಎಲ್ಲ ಆಸ್ತಿಗೋಸ್ಕರ ಮಾಡಿರೋದು ಅಥವಾ ಏನಾದ್ರು ಬೇರೆ ಅಫೇರ್ ಏನಾದ್ರು ಇಟ್ಕೊಂಡಿದ್ದ, ಏನಾದ್ರು ಅದಕ್ಕೋಸ್ಕರ ಅಡ್ಡಿ ಇರುತ್ತೆ ಅಂತ ಈ ರೀತಿ ಮಾಡಿರೋದ? ಹೌದು, ಅದೇ ಅನಿಸುತ್ತೆ ನನಗೆ. ಏನೋ ಒಂದು ಅಡ್ಡಿ ಇರಬೇಕು, ಯಾಕಂದರೆ ಬೇರೆ ಏನು ಪ್ರಾಬ್ಲಮ್ ಇಲ್ವಲ್ಲ, ಫೈನಾನ್ಷಿಯಲ್ ಪ್ರಾಬ್ಲಮ್ ಇಲ್ಲ, ಇನ್ನೊಂದಿಲ್ಲ, ಏನೂ ಇಲ್ವಲ್ಲ. ಬೇರೆ ಮೋಟಿವ್ ಏನೋ ಇದ್ದಿದ್ರೆ ಅದನ್ನು ನಾವು ಆ್ಯಂಗಲಲ್ಲಿ ನೋಡ್ಬೋದಾಗಿತ್ತು. ಇದು ಈ ಹುಡುಗಿನೇ ಅಡ್ಡ ಇದ್ದಾಳೆ, ಇದಕ್ಕೆ ನನಗೆ ಇದು ಅಡ್ಡ ಇದ್ದಾಳೆ ಅನಿಸುತ್ತೆ, ರೆಸಿಸ್ಟ್ ಮಾಡ್ತಾ ಇದ್ದಾಳೆ. ಸೊ ಇದನ್ನ ಆದಷ್ಟು ನನಗೆ ರಿಲೀಫ್ ಆಗಬೇಕು ಅನ್ನೋ ಕಾರಣನೂ ಇರ್ಬೋದು ಅನಿಸುತ್ತೆ. ಮಹೇಂದ್ರ ರೆಡ್ಡಿ ಮತ್ತು ಕೃತಿಕಾ ರೆಡ್ಡಿ ಇಬ್ಬರು ಏನು ಲವ್ ಮ್ಯಾರೇಜ್ ಆಗಿದ್ರೆ ಮತ್ತು ಅರೇಂಜ್ ಮಾಡಿದ್ರೆ? ಅರೇಂಜ್ ಮ್ಯಾರೇಜ್, ಪಕ್ಕ ಅರೇಂಜ್ ಮ್ಯಾರೇಜು ಎಲ್ಲ. ನಾವು ಅವರೆಲ್ಲ ಪರಸ್ಪರ ಕೂತ್ಕೊಂಡು ಮಾಡಿ, ಬಟ್ ಇವನು ಹಿನ್ನೆಲೆ ಎಲ್ಲ ಅವಾಗ ನಮ್ಗೆ ಗೊತ್ತಾಗಲಿಲ್ಲ ಅಷ್ಟೇ. ಯಾರೋ ನಮ್ಮ ಮಾಹಿತಿ ಕೊಟ್ಟಿಲ್ಲ, ನಾವು ವಿಚಾರಿಸಿದಾಗ ಎಲ್ಲ ಒಳ್ಳೆಯವರು, ಎಲ್ಲ ಚೆನ್ನಾಗಿದೆ, ಇನ್ನೊಂದು ಡಾಕ್ಟ್ರ್ ಅಲ್ವಾ ಅನ್ನೋದೊಂದು ನಂಬಿಕೆ ಜಾಸ್ತಿ ಇತ್ತು. ಡಾಕ್ಟರ್ಸ್ ಈ ಥರ ಕೆಲಸ ಮಾಡೋದಂತೆ ವೆರಿ ರೇರ್ ಆಫ್ ದ ರೇರ್ ಕೇಸ್ ಅಲ್ವಾ, ಎಲ್ಲೂ ಸಾಮಾನ್ಯವಾಗಿ ನಡೆಯಲ್ಲ. ಸೊ ಅದರಿಂದ ಅದು ಡಾಕ್ಟ್ರ್ ಇನ್ನೊಂದು ಡಾಕ್ಟ್ರನ್ನ ಮರ್ಡರ್ ಮಾಡೋದಂತ ಇದೆ ಫಸ್ಟ್ ಆಫ್ ದ ಕೈಂಡ್ ಅನ್ಸುತ್ತೆ. ನಾನು ನೀವು ಯಾವ ರೀತಿ ಶಿಕ್ಷೆ ಮಹೇಂದ್ರ ರೆಡ್ಡಿ ಕೊಡ್ಬೇಕಂದ್ಬಿಟ್ಟು ನೀವು ಕೋರ್ಟ್ ಇರ್ಬೋದು ಮತ್ತು ಪೊಲೀಸರಲ್ಲಿ ಕೇಳ್ಕೊಂತೀರಾ? ಹೌದು, ಈಗ ಕಾನೂನು ಪ್ರಕಾರ ಪೊಲೀಸವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ.
ಇನ್ವೆಸ್ಟಿಗೇಷನ್ನು ಪ್ರೋಗ್ರೆಸ್ ಆಗ್ತಾ ಇದೆ ನೀಟಾಗಿ. ಅವರೂ ನ್ಯಾಯ ಒದಗಿಸ್ಕೊಡ್ತಾರೆ ಅಂತ ನಂಬಿಕೆ ಇದೆ. ಜುಡಿಷಿಯರಿ ಮೇಲೇನೂ ನಂಬಿಕೆ ಇದೆ. ಈ ಕೇಸ್ಗೆ ಸಂಬಂಧಪಟ್ಟಂಗೆ ಯಾವುದು ಮ್ಯಾಕ್ಸಿಮಮ್ ಪನಿಷ್ಮೆಂಟ್ ಇದೆಯೋ ಅದನ್ನು ಕೊಟ್ಟರೆ ಏನಾಗುತ್ತೆ ಅಂದರೆ ಒಂದು ಜನಗಳಿಗೊಂದು ಭಯ ಬರುತ್ತೆ, ಅವೇರ್ನೆಸ್ ಇರುತ್ತೆ, ಮುಂದಕ್ಕೆ ಈ ಥರ ಕೃತ್ಯಗಳು ಆಗಬಾರ್ದು ಅನ್ನೋದು ಒಂದು ನಮ್ಗೆ ಗೊತ್ತಾಗುತ್ತೆ. ಥ್ಯಾಂಕ್ ಯು ಸರ್. ನಮಸ್ಕಾರ. ಇದಿಷ್ಟು ಏನು ಕೃತಿಕಾ ರೆಡ್ಡಿ ಅವರ ತಂದೆ ಮುನಿರೆಡ್ಡಿ ಅವರ ಮಾತು. ಅಂದ್ರೆ ಕಾನೂನಲ್ಲಿ ಏನು ಮ್ಯಾಕ್ಸಿಮಮ್ ಸೆಂಟೆನ್ಸ್ ಇದೆ ಅದನ್ನ ಕೊಡಬೇಕು ಅನ್ನೋದು ನಮ್ಮ ಒಂದು ಆಶೆ ಆಗಿರುತ್ತೆ. ಅದೇ ರೀತಿ ಪೊಲೀಸರು ಸಹ ಕೆಲಸ ಮಾಡಿದ್ದಾರೆ, ಮತ್ತೆ ನ್ಯಾಯಾಂಗನೂ ಸಹ ಅದೇ ರೀತಿ ಕೆಲಸ ಮಾಡಬೇಕು ಅನ್ನೋದು ಅವರ ಒಂದು ಮಾತಾಗಿರುತ್ತೆ. ಕ್ಯಾಮ್ರಾಮನ್ ಗುರು ಜೊತೆ ಅರುಣ್ ಕುಮಾರ್, ಅಶ್ವಗ ನ್ಯೂಸ್, ಬೆಂಗಳೂರು.